ಇವಾಗ ಸದ್ಯಕ್ಕೆ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೊಂಡಿದ್ದೀರಾ ತಾನೇ? ಆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡಿದೀವಿ. ಆಮೇಕಿಂತ ಬಂದು ಇನ್ನೂ ಬೇಕಾರೆ ಬಟ್ಟೆ ಗಿಟ್ಟೆ ಎಲ್ಲ ಏನೇನ್ ಬೇಕೋ ಎಲ್ಲ ತಗೊಂಡ್ರೆ ಆಯ್ತು. ಅಪ್ಪ ಹೊಳಿ ಅಂದ್ರೆ ಬಟ್ಟೆ ಕತೆ ಬಿಡಿ. ಈಗ ಮನೆ ಕತೆ ಹೇಳಿ. ಮನೆ ಏನ್ ಮಾಡೋದು, ಎಲ್ಲಿ ಉಳ್ಕೊಳ್ಳೋದು, ನಾವು ಎಲ್ಲಿರೋದು. ಹಬ್ಬ ಸುತ್ತಾಡಿ 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 ಸುಸ್ತಾಗ್ಬಿಟ್ಟೈತೆ. ನಿಮ್ಗೆ ಎಲ್ಲ ವಾಸಿ ತಾನೇ, ಓಡಾಡ್ಬೋದು ತಾನೇ. ಹ್ಞೂ, ಹಾಸ್ಪಿಟಲ್‌ಗೆ ಹೋದ್ಮೇಲೆ ಎಲ್ಲ ವಾಸಿ ಆಗೈತೆ. ಈಗ ಎಲ್ಲ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಈಗ ಮನೆ ಬಗ್ಗೆ ಬೇಡ. ನಂದು ಆಗ್ಲೇ ಒಂದು ಮನೆ ಐತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಏನು, ನಿಮ್ದು ಇನ್ನೊಂದು ಮನೆ ಆಯ್ತಾ? ಮತ್ತೆ ಹೇಳಲೇ ಇಲ್ಲ. ಅದು ನನ್ನ ಹೆಂಡತಿ ಅವಾಗವಾಗ ಜಗಳ ಮಾಡೋಳಲ್ವಾ, ಅದಕ್ಕೇನೆ. ಅಂದ್ರೆ ಇರ್ಲಿ ಸೇಫ್ಟಿಗೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದಲ್ವಾ, ಯಾವಾಗ ಬಿಟ್ಟು ಹೋಗ್ತಾಳೋ, ಯಾವಾಗ ಇರ್ತಾಳೋ, ಏನ್ ಕತೆನೋ ಏನೋ ಅದು ಇದ್ದೇ ಇರ್ತೈತೆ ಅಲ್ವಾ. ಅದಕ್ಕೇನೆ ನಾನು ಇರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆನೆ ಒಂದು ಮನೆ ಮಾಡಿದೆ. ಚೆನ್ನಾಗೈತೆ ಮನೆ. ಮನೆಯಾಗ ಎಲ್ಲ ಸಾಮಾನು ಐಟಮ್ಸ್ ಎಲ್ಲ ಐತೆ. ನಾನು ಹೋಗ್ತಿದ್ದೆ ಯಾವಾಗಾದ್ರೂ ಬೇಗ ಬಂದಾಗೋ, ಇಲ್ಲ ರಾತ್ರಿ ಮಲ್ಗಕ್ಕೋ, ನನ್ನ ಹೆಂಡತಿ ಊರಿಗೆ ಹೋದಾಗೋ ಯಾವಾಗನ ಹೋಗ್ತಿದ್ದೆ. ಅವಾಗವಾಗ ಜಗಳ ಪಗಳ ಆಡಿದಾಗ ಅವಳೇನು ಹೊಸ ಜಗಳ ಮಾಡೋದು ನನಗೆ. ಸುಮಾರು ಸಲ ಜಗಳ ಮಾಡಿ ವಾರ ಈಚೆ ಕಡೆಗೆ ಹಾಕೋಳು. ಅವಾಗ ಇನ್ನೇನ್ ತಾನೇ ಮಾಡ್ಲಿ ನಾನು. ಯಾವ್ದೋ ಒಂದು ಮನೆ ನೋಡ್ಕೊಂಡಿದ್ದೆ. ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀರಾ ಬಿಡಿ. ಮತ್ತೆ ನಮ್ಮನೆ ಹತ್ರ ಹುಡಿಕೊಂಡು ಬಂದಿದ್ರಿ ನೀವು. ಈಗ ಅವಳು ಒಳಗಡೆ ಹೊರಗಡೆ ಹಾಕ್ಬಿಟ್ಟವಳೆ, ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹುಡಿಕೊಂಡ್ಬಿಟ್ಟು ಬಂದಿದ್ರಲ್ಲ ಅವತ್ತು. ನಾನು ಎಲ್ಲಿ ಉಳ್ಕೊಂಡ್ಲಿ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹುಡಿಕೊಂಡ್ ಬಂದಿದ್ರಿ. ಸುಮ್ನೆ ನೀನೇನಂತೀಯೋ ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಷ್ಟೇ. ಅಯ್ಯೋ, ನನ್ನ ಮನೆ ಐತೆ, ತುಂಬಾ ಚೆನ್ನಾಗಿ ಐತೆ. ಬರ್ರಿ, ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ನಿಸ್ತದೆ. ಕಮಲಾ, ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡ. ನಾನಿಲ್ವಾ, ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವಾಗ ಮಾತಾಡು. ಇವಾಗ ನೀನು ಸುಮ್ಮನೆ ನನ್ನ ಜೊತೆ ಬಾ. ಅಲ್ಲ ಕಣಮ್ಮ, ಮನೆ ಮಾಡಿರೋ ವಿಷಯ ನಮಗೆ ಗೊತ್ತೇ ಇಲ್ವಲ್ಲ. ಇನ್ನೊಂದು ಮನೆ ಏನಕ್ಕೆ ಮಾಡ್ತಾನೆ? ಈಗ ಎಂಟಿ ಜೊತೆ ಇರಬೇಕಾದ್ರೆ ಇನ್ನೊಂದು ಮನೆ ಯಾಕೆ ಮಾಡ್ತಾನೆ? ಇನ್ನೊಂದು ಮನೆ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಅದೇ ಎಂಟಿ ಯಾವಾಗ ಜಗಳ ಮಾಡ್ತಿರ್ತಾಳೆ, ಏನು ಮಾಡೋದು? ಅದಕ್ಕೇನೆ ಎಲ್ಲೋ ಮಾಡಿರ್ಬೇಕು ಅಂತ ಅನ್ನಿಸ್ತೈತೆ ಅಷ್ಟೇ ಇನ್ನೊಂದು ಮನೆನ. ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಮಾಡೋರು ಹೇಳು. ಬಿಡು, ನೀನೇನು ತಲೆ ಕೆಡಿಸ್ಕೊಂಡು ಜಾಸ್ತಿ ಯೋಚನೆ ಮಾಡ್ಕೊಂಡು ಕುಂತ್ಕೊಬೇಡ. ಹೆಂಗೆ ಮಾಡೋನು ಮನೆ ಏನೋ. ಯಪ್ಪ, ಹಳೇ ಮನೆ ಏನಾರ ಆಗಿದ್ರೆ ಮಗಳೇ, ನಾನು ಈ ಮನೆಗೆ ಇರಲ್ಲ ಅಂತ ಹೇಳ್ಬಿಡು. ನಮಗೂ ಹಳೆ ಮನೆ ಇದ್ದು 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 ಬೇಜಾರಾಗ್ಬಿಟ್ಟೈತೆ. ಯಾವ ಬಡ್ಡಿ ನನ್ನ ಮಗ ಹಳೆ ಮನೆಗೆ ಇರ್ತಾನೆ ಹೇಳು. ಎಂತ ಮನೆ ಮಾಡೋನು ಫಸ್ಟ್ ನೋಡೋಣ ಬಾ. ಅಯ್ಯೋ, ನಾವಂತೂ ಮಣ್ಣಿನ ಮನೆಗೆ ಇದ್ದಿದ್ದು ಸಾಕಾಗೈತೆ. ಸದ್ಯ ನನ್ನ ಗಂಡಂಗೆ ಕಾಣ್ದಿರಂಗೆ ಯಾವ ಮನೆಗೆ ಇರಿಸ್ಕೊಂಡ್ರು ಓಕೆನೇ. ನನ್ನ ಗಂಡಂಗೆ ಏನಾರ ಕಾಣಿಸ್ಬಿಟ್ರಂತೂ ನನ್ನ ತಿಥಿ ಆಯ್ತದೆ. ನನ್ನ ಗಂಡಂಗೆ ಗೊತ್ತಾಗ್ದಿರಂಗೆ ಯಾವುದೋ ಒಂದು ಮನೆ ಮಾಡ್ಕೊಂಡು ನಿಮ್ದೆಗಿರನ್ ಬಾಮ. ಅಯ್ಯೋ, ನಮ್ಮ ಮನೆ ಬರಹ ಇಷ್ಟೇ ಅಂತ ಅನ್ಕೋಬೇಕು. ಆದರೂ ನನ್ನ ಗಂಡ ಬಿಡ್ತಾನೆ ಅಷ್ಟು ಸುಲಭವಾಗಿ ಅಂತ ನನಗೆ ಅನ್ಸಲ್ಲ. ಅವ್ನು ಬಿಡಲ್ಲವ ನನ್ನ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದಮೇಲೆ ಅದು ಹೆಂಗೆ ನನ್ನ ಅಷ್ಟು ಸುಲಭವಾಗಿ ಬಿಡ್ತಾನೆ ಹೇಳು. ಹೋಗುತ್ತೆ ಸಾಕು ನೋಡಿ ಫಸ್ಟ್. ಇದೆ ನನ್ನ ಮನೆ, ಪುಟಾಣಿ ಮನೆ. ಇರ್ಲಿ ಅಂತ ಹೇಳ್ಬಿಟ್ಟು 1 BHK ಮಾಡಿದ್ದೀನಿ. ತುಂಬಾ ಚೆನ್ನಾಗೈತೆ. ಬೆಡ್ರೂಮ್ ಗಿಡ್ರೂಮ್ ಎಲ್ಲ ಐತೆ. ಎಲ್ಲ ನೋಡ್ದಾ ಹೆಂಗ್ ಡೆಕೋರೇಷನ್ ಮಾಡಿದ್ದೀನಿ. ನನ್ನ ಹೆಂಡತಿಗೆಲ್ಲ ಮಾಡಕ್ಕೆ ಬಿಡಲ್ಲ. ಅದಕ್ಕೆ ನಾನು ಎಲ್ಲ ಡೆಕೋರೇಷನ್ ಮಾಡಿ ಮನೆನ ಕಲರ್ ಆಗಿ ಇಟ್ಕೊಂಡಿದ್ದೀನಿ ನಾನಂತೂ. ಯಪ್ಪ ಯಪ್ಪ ಯಪ್ಪ, ನಾನು ಯಾವ್ದೋ ಕಿತ್ತೋಗಿರೋ ಮನೆ ಮಾಡಿರ್ತೀರೇನೋ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಸಂದಕಿರೋ ಮನೆ ಏನೇ ಮಾಡ್ಬಿಟ್ಟಿದ್ರಳಿ ಅಂದ್ರೆ ಚೆನ್ನಾಗೈತೆ. 8,000 ರೂಪಾಯಿ ಬಾಡಿಗೆ. 8,000 ರೂಪಾಯಿ ಅಷ್ಟೇನೆ. 8,000 ರೂಪಾಯಿ ಬಾಡಿಗೆ. ಯಪ್ಪ, 8,000 ರೂಪಾಯ? ಯಪ್ಪ ದೇವ್ರೆ. ಹ್ಞೂ, ಅಯ್ಯೋ ಅದೆಲ್ಲ ಯಾವ ಲೆಕ್ಕ ಬನ್ನಿ. 40,000 ರೂಪಾಯಿ ಬರ್ತದೆ ನನಗೆ. ಅದೆಲ್ಲ ಯಾವ ಲೆಕ್ಕ ನನಗೆ ಅಂತ ಹೇಳಿ. ಬನ್ನಿ ಮನೆ ನೋಡಿ ಫಸ್ಟು. ಮನೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಚೇಂಜ್ ಮಾಡೋಣ ಬನ್ನಿ. ನೋಡಿ, ಇದು ಕಿಚನ್ನು. ಆಮೇಲೆ ಇನ್ನೊಂದು ನೋಡಿ, ಇಲ್ಲ ಐತಲ್ಲ, ಇದು ಬೆಡ್ರೂಮು. ವಾಶ್ರೂಮ್ ಎಲ್ಲ ಅಟ್ಯಾಚ್ ಐತೆ. ನೋಡ್ತೀವಿ. ಅಮ್ಮ, ಮನೆ ಮಾತ್ರ ಸೂಪರ್ ಆಗೈತಲ್ವಾ? ಎಷ್ಟು ಚೆನ್ನಾಗಿ. ನಾನೆಲ್ಲ ತಿರ್ಗಾ ಕಾಫಿ ಬಾಟ್ಲಿಂದ ಹಿಡಿದು ಸ್ಪೂನಿಂದ ಹಿಡಿದು ಲೋಟದಿಂದ ಹಿಡಿದು ಎಲ್ಲ ಹೊಂದಿಸ್ಕೋಬೇಕೇನೋ ಅಂತ ಭಯ ಆಗಿತ್ತು. ಸದ್ಯ ಕಣಮ್ಮ, ಏನು ಹೊಂದಿಸ್ಕೊಳಂಗಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಇನ್ನ ಇದ್ಬಿಡ್ಬೋದು ಈ ಮನೆಗೆ. ಇಂಥ ಚೆನ್ನಾಗಿರೋ ಮನೆಗೆ ಬರ್ತೀವಿ ಅಂತ ಕನ್ಸು ಅನ್ಕೊಂಡಿರಲ್ಲ ಕಣಮ್ಮ. ಹ್ಞೂ ಕಣಮ್ಮಿ, ನಾನು ಅಷ್ಟೇ ಕನ್ಸು ಅನ್ಕೊಂಡಿರಲ್ಲ. ಸಣ್ಣಗೈತೆ, ಸೋಫಾ ಗೀಪ ಎಲ್ಲ ಐತೆ. ಅಳಿಯಂದ್ರೆ ಹಾ, ಹೇಳಿ ಅತ್ತೆ. ಅದು ಅಲ್ಲ, ಮನೆಗೆ ವಾಷಿಂಗ್ ಮಿಷಿನು ಎಲ್ಲ ಐತಾನೆ? ಅಯ್ಯೋ, ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಏನು ಬೇಕು ನಿಮಗೆ ಎಲ್ಲನೂ ಐತೆ. ನಾನು ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಬಟ್ಟೆ ವಾಶ್ ಮಾಡೋಕೆ ಮೊದಲೇ ಬರಲ್ಲ ಅಲ್ವಾ. ಅದಕ್ಕೇನೆ ನಾನೇನೆ ಎಲ್ಲ ಇರಲಿ ಅಂತೇಳಿ ನಾನೇ ಎಲ್ಲ ತಂದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಏನೇನು ಬೇಕೋ ಎಲ್ಲನೂ. ಭಾಳ ಖುಷಿ ಆಯಿತು. ಹೊಟ್ಟೆ ಸಿತೈತೆ. ಒಂಚೂರು ಏನಾದ್ರೂ ಒಂಚೂರು ಹೊಟ್ಟೆಗೆ ತಂದರೆ. ಅಡುಗೆ ಮನೆಗೆ ರೇಷನ್ ಗೀಷನ್ ಎಲ್ಲ ಐತೆ. ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ತಗೊಂಡು ಬರ್ತೀನಿ ಹೋಟ್ಲಿಂದ. ನಾಳೆಯಿಂದ ಬೇಕಾದ್ರೆ ಅಡುಗೆ ಮನೆಗೆ ಎಲ್ಲ ಐಟಮ್ಸ್ ಇಕ್ಕಿದ್ದೀನಿ ನಾನಂತೂ. ಒಂದ್ಸಲ ನೋಡ್ಕೊಳ್ಳಿ, ಅಡುಗೆ ಮನೆಗೆ ಹೋಗಿ ಎಲ್ಲ ಐಟಮ್ಸೂ ಐತೆ. ನೀವೇನು ಬೇಜಾರು ಮಾಡ್ಕೊಬೇಡಿ, ಸರಿನಾ? ನಾನು ನೋಡ್ಕೊತೀನಿ ಎಲ್ಲನೂ. ಈಗ ಹೋಗಿ ತಗೊಬಿಟ್ಟು ಬರ್ತೀನಿ. ಹಂಗೇನೆ ಇನ್ನೂ ಏನೇನು ಬೇಕೋ ಲಿಸ್ಟ್ ಎಲ್ಲ ಬರೆದ್ಬಿಟ್ಟು ಹೇಳಿ. ಏನೇನು ಈ ಸಾಮಾನು ಬೇಕು, ಆ ಸಾಮಾನು ಬೇಕು ಅಂತೇಳಿ ಒಂದೇ ಸಲ ಹೋಗಿ ಎಲ್ಲ ಎತ್ಕೊಂಡ್ಬಿಟ್ಟು ಬರ್ತೀನಿ. ಅಪ್ಪ, ನನ್ನ ಹೆಂಡತಿ ಕೈಯಾರೆ ಮಾಡಿರೋ ಅಡುಗೆ ತಿಂದು ಅವನಜ್ಜಿ ಸಾಕಾಗಿ ಹೋಗ್ಬಿಡ್ತು ನನಗಂತೂ. ಇವಾಗ ನೋಡಪ್ಪ, ಕಂಬ್ಲಿ ಕೈ ಅಡುಗೆ, ಹಂಗೆ ನಿಮ್ಮ ಕೈ ಅಡುಗೆ ತಿಂದ್ಬಿಟ್ಟು ಇನ್ನೊಂದು ಚೂರು ದಪ್ಪ ಹೋಗ್ಬಿಡ್ತೀನಿ ನಾನಂತೂ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತೆ ಕಂಬ್ಲಿ ನಿನ್ನ ಜೊತೆ ಇರೋದಕ್ಕೆ ನನಗಂತೂ. ಸರಿ, ಬರೀ ಮಾತಾಡೋದೇ ಆಯಿತು. ಫೋನ್ ಮಾಡು, ಏನಾರ ಬೇಕಿರೋದೆಲ್ಲ ನಾನು ರೂಮಾಗ ಹೋಗಿ ಸುಧಾರಿಸ್ಕೊತಾ ಇರ್ರಿ. ಅಷ್ಟರೊಳಗಡೆ ಹೋಗ್ಬಿಟ್ಟು ಪಟ ಅಂತ ಎಲ್ಲ ತಗೊಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹಾಂ, ಸರಿ ಆಯ್ತು ಕಣಪ್ಪ.
ಮಗಳೇ ಬೆಡ್ರೂಮ್ ನೋಡಿ ಎಂತ ಸಂದಕೈತೆ, ಎಂತ ಚೆನ್ನಾಗಿರೋ ಮನೆ ಐತೆ. ಯಪ್ಪ ದೇವ್ರೆ, ಅವತ್ತೆ ನಿಂಗೆ ಹೇಳ್ದೆ ಬ್ಯಾಡ ಬಡ್ಡಿ ಸವಸ ಬುಟ್ಟಾಕು ಹಂಗೆ ಹಿಂಗೆ ಅಂತ ನೀನೇನಾರ ಕೇಳ್ದ. ಈಗ ನೋಡು ಎಂತ ಸಂದಕಿರೋ ಮನೆ ಮಾಡವನಿ, ಎಂತ ಸಂದಕೈತೆ ಜೀವನ. ಇನ್ಮೇಲೆ ನಮ್ಮ ಸಂದಕ್ಕೆ ಏನು ಇರ್ತದೆ. ಇನ್ಮೇಲೆ ಸಂದಕಿರೋಣ ನೋಡು. ಬಟ್ಟೆ ಬರೇ ಬಿಟ್ಬಿಟ್ಟು ಬಂದ್ರು ಏನಂತೆ ನೋಡಿಲಿ ಕವರಾಗ ಎಲ್ಲನೂ ಬಟ್ಟೆಯ ಕೊಡ್ಸದ್ನ ಹೆಂಗೋ ಹಂಗೆ ನೋಡಿ. ಇವಾಗ ಅಡುಗೆ ಮಾಡೋಕ್ಕಾಗಲಿ ಅಂದರೆ ತಂದ್ಬಿಟ್ಟು ಹಾಕೋದ್ನ ಹೆಂಗೋ ತಿನ್ಕೊಂಡಿಂದೆ ಇರೋಣ. ಹ್ಞೂ ಕಣವ, ನನಗೂ ಇದೇನೇ ಬೇಕಾಗಿತ್ತು. ನಾನು ಏನೋ ಅನ್ಕೊಂಡಿದ್ದೆ ಬಾಯ್ ವಯ್ಯನ. ಸಣ್ಣದಾಗ ಪರವಾಗಿಲ್ಲ, ಎಲ್ಲನೂ ಕೊಡ್ಸದ್ರಾಗ ಇಕ್ಕದ್ರಾಗ ಮಾಡೋದ್ರಾಗ ಎತ್ತಿದ ಕೈಯೇನೇನಿಯ ಅಮ್ಮ. ಬಿಡು, ಇನ್ನೊಳ್ಳಿ ಕತೆ ಎಲ್ಲ ಮರ್ತು ಬಿಡೋಣ. ಇವನೇ ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲೇ ಇದ್ಬಿಡೋದು. ಅದೇ ನನ್ನ ಗಂಡಂದೇನೆ ನನಗೆ ಭಯ. ನನ್ನ ಗಂಡ ಯಾವ ಮಾಯ್ದಾಗ ಬಂದ್ಬಿಟ್ಟು ಹೆಂಗೆ ರುಬ್ಬುತ್ತಾನೋ ಏನೋ, ಪಟ ಹೊಡೆದು ಬಿಡ್ತಾನೋ ಏನೋ ಅಂತ ಹೇಳಿ. ಯಪ್ಪ, ಮತ್ತೇನು ಫೋನು ಮಾಡಿಲ್ಲ ಏನೂ ಮಾಡಿಲ್ಲ. ನನಗಂತೂ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಫೋನ್ಗಿನ್ನೆಲ್ಲ ಮಾಡಿದ್ರೆ ನಾನೇನು ಎಲ್ಲಿದ್ದೀನಿ ಅಂತ ಏನು ಗೊತ್ತಿಲ್ವಲ್ಲ ನನ್ನ ಗಂಡಂಗೆ. ಆವಾಜ್ ಹಾಕ್ಬಿಡ್ತೀನಿ ಅಷ್ಟೇನೆ. ಈ ಕಲೆ ಫೋನ್ನ ನಿನ್ಗೇನಾಗಬೇಕು, ನನಗೆ ಕೊಟ್ಕೊಂಡು ಹೊಡಿತೀಯ ಕತ್ತರಿಸ್ತೀಯ, ನಿನ್ನ ಜೊತೆ ಯಾವಳು ಗೊತ್ತಳೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೇನೋ ಅಂದ್ಬಿಡ್ತೀನಿ. ಆವಾಗ ನನ್ನ ಸುದ್ದಿಗಂತೂ ಬರಲ್ಲ ಇನ್ನು ಅಷ್ಟೇನೆ. ಸರಿ ಕಣಮ್ಮ ಬಿಡು, ಬಟ್ಟೆ ಎಲ್ಲ ತಗೊಳ್ಳೋಣ. ಇವಾಗೆಲ್ಲ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆನ ಹಾಕೊಳ್ಳೋಣ ಬಾ ಇಬ್ರು. ನೋಡು, ಇಷ್ಟಕ್ಕೆ ಸುಮ್ಮನೆ ಬಿಡ್ಬೇಡ. ಇನ್ನು ಬೇಕು ಅದು ಬೇಕು ಇದು ಬೇಕು ಅಂತ ಕೊಡಿಸ್ಕ. ನಾನೆಲ್ಲ ಮನೆ ಸಾಮಾನೆಲ್ಲ ಹೊಂದಿಸ್ಬೇಕೇನೋ, ಬೋಲ್ ಖರ್ಚಾಯ್ತದೆ ಅನ್ಕೊಂಡಿದ್ದೆ. ಈಗ ಮನೆ ಸಾಮಾನೆಲ್ಲ ಇಲ್ಲೇ ಹೋಗಿ ಏನು ತೊಂದರೆ ಇಲ್ವಲ್ಲ. ನೀನು ಕೇಳಿ ಕೊಡಿಸ್ಕ. ನಂಗೆ ಉಂಗುರ ಬೇಕು, ನಂಗೆ ವಾಲೆ ಬೇಕು, ನನಗೆ ಬಟ್ಟೆ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಅಲ್ಲಂತೂ ಕೂಲಿ ಜೀವನ ಮಾಡಿದ್ದಾಯ್ತು, ಇಲ್ಲನ ಸುಖವಾದ ಜೀವನನ ಮಾಡೋಣ. ಏನು ಕೊಡಿಸ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಇಲ್ಲ ಮಗಳೇ. ನೋಡೋಣ ಏನು ಮಾಡೋದು. ನಿನ್ನ ಗಂಡ ಅನ್ನೋ ಅವಸ್ಥೆ ಎಲ್ಲ ನೋಡ್ಬಿಟ್ಟು ಒಂದು ಕಿತ ಡೈವರ್ಸ್ ಕೊಟ್ಬಿಡೋದಾಗೆ. ಡೈವರ್ಸ್ ಕೊಟ್ಬಿಟ್ಟು ಆರಾಮಾಗಿ ಇವನೇ ಮದುವೆ ಮಾಡ್ಕೊಂಡಾಗ ಇದು ಬಿಡು ಚೆನ್ನಾಗಿ ನೋಡ್ಕೊತಾರಲ್ಲ ಹೆಂಗನೂ. ನಿನ್ನ ಗಂಡ ಇನ್ನ ಮುಟ್ಟಾಳು ನನ್ನ ಮಗ ಇನ್ನ ವೇಸ್ಟ್ ಮಾಡಿ ಬಿಟ್ಟಾಕು. ಅವನಿನ ಯಾವತ್ತೂ ಉದ್ದಾರ ಇದಾಗಕ್ಕಿಲ್ಲ. ಆಳು ಬಿದ್ದೇನೆ ನೀವು ಹೋಗೋದು. ನೋಡು, ನೀನು ಆರಾಮಾಗಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಡು. ಡೈವರ್ಸ್ ತಗೊಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ನೀನು ಇದ್ಬಿಡು, ಸರಿನಾ? ನೋಡೋಣ ಏನು ಮಾಡ್ತಾನೆ ನಿನ್ನ ಗಂಡ. ಅಯ್ಯೋ ಬರ್ರಿ, ಊಟ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ ನಿಮಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಕಟ್ಟಿಸ್ಕೊಂಡ್ ಬಂದಿದ್ದೀನಿ. ಏನು ಬಿರಿಯಾನಿ ನಾಳಿ ಅಂದ್ರೆ? ಇಲ್ಲೇ ಪಕ್ಕದಾಗೆ ಐತೆ ಹೋಟೆಲ್. ನಾನು ಹೋಗಿ ನೋಡಿದೆ, ಹೆಂಗೋ ಪಕ್ಕದಾಗೆ ಇತ್ತಲ್ವ, ಇನ್ನು ದೂರ ಯಾರು ನಡ್ಕೊಂಡು ಹೋಗ್ತಾರೆ ಅಂತೇಳಿ ಇಲ್ಲೇ 3 ಪಾರ್ಸಲ್ ಎತ್ಕೊಂಡು ಬಂದ್ಬಿಟ್ಟೆ ಆತ. ಹೆಂಗೋ ತಿನ್ನೋಣ, ಇನ್ನು ಐಟಮ್ಸ್ ಎಲ್ಲನೂ ಯಾವ್ದಾನ ಬೇರೆ ಕಡೆ ಹೋಗ್ಬಿಟ್ಟು ತಗೊಬಿಟ್ಟು ಬರೋಣ ಅಂತೇಳಿ. ನೀವು ಹೊಟ್ಟೆ ಬೇರೆ ಎಸ್ಕೊಂಡಿರ್ತೀರಾ ಅಂತೇಳಿ ಈಗಳಿಗೆ ಬೇಗ ತಗೊಬಿಟ್ಟು ಬಂದಿದ್ದೀನಿ. ಬನ್ನಿ, ಫಸ್ಟ್ ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಮಾತಾಡೋಣ. ಹೊಳಿ ಅಂದ್ರೆ ಒಳ್ಳೇದಾಯ್ತು. ನೀವು ಇಂಥ ಸಂದಕ್ಕೆ ನೋಡ್ಕೊತೀರಾ. ನನ್ನ ಮಗಳಿಗೂ ಹಂಗೆ ಹೊಳಿಯೋಂಗೆ ಇಬ್ರಿಗೂ ಡೈವರ್ಸ್ ಕೊಡಿಸ್ಬಿಡೋಣ ಅಂತ ಅನ್ಕೊಂಡಿವ್ನಿ ನಾನಂತೂ. ಏನು ಮಾಡೋದು? ಕೊಡಿಸಿ ಅದ್ರಾಗೇನಂತೆ, ಮೊದಲು ಕೊಡಿಸಿದ್ರೆ ನೀನು ನೆಮ್ಮದಿಯಾಗಿರ್ಬೋದು. ಹೆಂಗೋನೂ ಮೊದಲು ಕೊಡಿಸ್ಬಿಡಿ ಡೈವರ್ಸ. ಸಾಕು ಸವಸ. ಅವ್ನ ಜೊತೆ ಇತ್ತಾನೆ ಏನು ಮಾಡ್ತಾಳೆ ಇವಳು? ನಯ ಪೈಸಾ ಯೋಗ್ಯತೆ ಇಲ್ಲ ಅವನಿಗೆ. ಅವ್ನ ಜೊತೆ ಇದ್ದೇನು ಮಾಡ್ತೀಯ ಕಂಬ್ಲಿ? ಡೈವರ್ಸ್ ಕೊಟ್ಬಿಟ್ಟು ಬಂದ್ಬಿಡಿ ಸುಮ್ಮನೆ, ಸರಿನಾ? ನೋಡು ಬರ್ರಿ, ಫಸ್ಟು ಬಿರಿಯಾನಿ ತಿನ್ಕೊಂಡು ಆಮೇಕಿಂದ ಏನಾರ ಯೋಚನೆ ಮಾಡಿದ್ರಾಯ್ತು. ಬರ್ರಿ. ನೋಡೆ ಇಂಥ ಗಂಡ ಎಲ್ಲ ಸಿಗ್ತಾನೇನೆ ನಿನಗೆ. ಈ ಜನ್ಮ ಹುಡುಕಿದ್ರು ಸಿಗಕ್ಕಿಲ್ಲಲೇ. ಆದರೂ ಇಷ್ಟೊಂದು ಇಷ್ಟಪಡೋನು, ಇಷ್ಟೆಲ್ಲ ಪ್ರೀತಿ ತೋರಿಸಿ, ಇಷ್ಟೆಲ್ಲ ತಂದು ಇಕ್ಕಿ ಡ್ರುಸಿ ಮಾಡೋನು ಯಾರು ಸಿಗಲ್ಲ. ಏನೋ ಆಗಿದ್ದೆಲ್ಲ ಒಂದು ಕನಸು ಅಂತ ಹೇಳ್ಬಿಟ್ಟು ಬಿಟ್ಟಾಕು. ನಿಂದು ನಿನ್ನ ಗಂಡಂದು ರಿಜಿಸ್ಟ್ರ್ ಮದುವೆ ಆಗಿಲ್ಲ ಅನ್ನಿಸೋದಲ್ವಾ? ಆಗಿಲ್ಲ ಅನ್ನಿಸೋದೆ. ಮತ್ತೆ ಯಾಕೆ ತಲೆ ಕೆಡ್ಸ್ಕೊತೀಯ? ಅವನು ಏನಾರ ಮಾಡ್ಕೊಂಡು ಉಗಿಸ್ಕೊಂಡು ಹೋಗ್ಲಿ, ನಿನ್ನ ಪಾಡೋ ನೀನು ಇದ್ಬಿಡು. ಸರಿನಾ? ಸೆಂಟಿಮೆಂಟು, ಫೀಲಿಂಗ್ಸು, ಲವ್ ಅದೆಲ್ಲ ಸೈಡ್ಗೆ ಇಟ್ಬಿಡು. ಸರಿ ನೋಡೋಣ ಬಾಮ.